ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಳ್ಳೆ ಮದುವೆ ಮನೆಗಳಲ್ಲಿ ಮಾಡೋ ಅಂಥ ಸಾಬುದಾನ ಇಡ್ಲಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಒಂದ್ಸಲಿ ನೀವು ಮಾಡಿ ನೋಡಿ. ಈಸಿಯಾಗೆ ಬೇಗ ಮಾಡೋ ಅಂಥದ್ದು. ನಮಗೆ ಯಾವುದೇ ಪ್ರಿಪ್ರೇಷನ್ ಬೇಕಾಗಿಲ್ಲ, ರಾತ್ರಿ ಕಲಸಿಟ್ರೆ ಸಾಕು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಸಾಬುದಾನ ತೊಗೊಂಡಿದ್ದೀನಿ. ಸಾಬುದಾನ ಅಂತಂದರೆ ಸಬ್ಬಕ್ಕಿ, ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದು ನೈಲಾನ್ ಸಬ್ಬಕ್ಕಿ ಅಂತೇಳಿ ಹೇಳ್ತಾರೆ. ಈ ದಪ್ಪ ಸಬ್ಬಕ್ಕಿ ಬರುತ್ತಲ್ಲ ಅದಲ್ಲ, ನೈಲಾನ್ ಸಬ್ಬಕ್ಕಿ ಅಂತ. ಅಂದರೆ ನೋಡಿ, ಸಕ್ಕರೆ ಥರ ಇರುತ್ತೆ ಪ್ಯಾಕೆಟು. ನಾನು ಆ ಥರ ತೊಗೊಂಡಿದ್ದೀನಿ. ನಾನು 1 ಗ್ಲಾಸಷ್ಟು ಇಡ್ಲಿ ರವೆನೂ ತೊಗೊಳ್ತೀನಿ. ಇದಕ್ಕೆ ನಾನು 1 ಗ್ಲಾಸು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಇದನ್ನು ಒಂದೆರಡು ಸಾರಿ ತೊಳಿಬೇಕು. ನೀಟಾಗಿ ಒಂದೆರಡು ಸಲ ತೊಳೆದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೋಬೇಕು. ಇದು ಸಾಮಾನ್ಯವಾಗಿ ಕೇಳಿ ತೊಗೋಬೇಕು. ನೀವು ನೈಲಾನ್ ಸಬ್ಬಕ್ಕಿ ಕೊಡಿ ಅಂತಲೇ ಕೇಳಿದ್ರೆ ಚೆನ್ನಾಗಿರುತ್ತೆ. ಅದು ತೊಗೊಳ್ಳಿ. ಮತ್ತು ಇದಕ್ಕೆ ನಾನು 1 ಗ್ಲಾಸು ಇಡ್ಲಿ ರವೆ ಹಾಕ್ಕೊಂಡಿದ್ದೀನಿ. ಅದನ್ನು ಅಷ್ಟೇ, ಯಾವ ಗ್ಲಾಸಲ್ಲಿ ನಾವು ಸಬ್ಬಕ್ಕಿ ತೊಗೋತೀವೋ ಅದೇ ಗ್ಲಾಸಲ್ಲೇ ರವೆ ಕೂಡ ತೊಗೋಬೇಕು. ಎರಡೂ ಸಮ ಹಾಕ್ಕೋಬೇಕು. ಈಗ 1 ಗ್ಲಾಸ್ ನಾವು ಸಬ್ಬಕ್ಕಿ ತೊಗೊಂಡಿದ್ದೀವಿ ಅಂದರೆ 1 ಗ್ಲಾಸು ಇಡ್ಲಿ ರವೆ ತೊಗೊಳ್ಳೋದು. 2 ಗ್ಲಾಸ್ ತೊಗೊಂಡಿದ್ದೀವಿ ಅಂದರೆ 2 ಗ್ಲಾಸ್ ಇಡ್ಲಿ ರವೆ ಹಾಕ್ಕೋಬೇಕು. ಒಟ್ಟಿನಲ್ಲಿ ಸಮ ಹಾಕ್ಕೊಳ್ಳಿ. ಮನೆಗೆ ಎಷ್ಟು ಜನ ಇದ್ದಾರೆ, ಕ್ವಾಂಟಿಟಿ ಎಷ್ಟು ಬೇಕು ಅಂತೇಳಿ ನೀವು ಅಳತೆ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ 1 ಗ್ಲಾಸ್ ಹಾಕಿದ್ದೀನಿ, ಒಂದು 3 ಮೆಂಬರ್ಸ್ಗೆ. ಹಾಗಾಗಿ ನಮಗೆ ಒಂದು ಸ್ಕೂಲ್ ಕ್ಯಾರಿಯರ್ಗೂ ಆಗುತ್ತೆ, ಮತ್ತು 3 ಮೆಂಬರ್ಸು ಮನೇಲಿ ತಿಂಡಿನೂ ತಿನ್ಬೋದು, ಅಷ್ಟಾಗುತ್ತೆ. ಇನ್ನು 4 ಜನ ಇತ್ತು ಅಂದರೆ ಒಂದು 2 ಗ್ಲಾಸು 1.5 ಗ್ಲಾಸು ನೀವು ಹಾಕ್ಕೋಬೇಕು. ಇದನ್ನು ಕೂಡ 2 ಸಲ ಒಂದು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಇದು ಮಾಡಿಬಿಟ್ಟು ಸ್ವಲ್ಪ ತಿಳಿ ಬಂದ ಮೇಲೆ ನೀರನ್ನು ಬಗ್ಗಿಸ್ಬೇಕು. ಆಮೇಲೆ ಇರೋ ನೀರನ್ನು ನಾವು ರವೆನ ಹಿಂಡಿ ತೊಗೋಬೇಕು, ಸೋಸ್ಕೊಂಡು. ನೀರಿನ ಅಂಶ ಸೇರಬಾರ್ದು, ಆ ಥರ ತೊಗೋಬೇಕು. ಯಾಕೆಂದರೆ ನಿಮಗೆ ನೀರಿನ ಅಂಶ ಇದ್ದರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಇಡ್ಲಿ ಹಿಟ್ಟು. ಅದರಿಂದ ಲಾಸ್ಟಲ್ಲಿ ನೀವು ಬೇಕಾದ್ರೆ ಈ ಥರ ಜಾಲರಿಲೂ ಕೂಡ ನೀವು ರವೆನ ಸೋಸ್ಕೋಬೋದು ನೀಟಾಗಿ. ಒಂದು ಬೇರೆ ಪಾತ್ರೆಗೆ ನೀಟಾಗಿ ಸೋಸ್ಕೊಂಡು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಆದಷ್ಟು ಕೈಯಲ್ಲಿ ಹಿಂಡದೆ ನಿಮಗೆ ಚೆನ್ನಾಗಿ ಬರುತ್ತೆ. ಈಗ ನಾನು 2 ಗ್ಲಾಸ್ ತೊಗೊಂಡಿದ್ದೀನಲ್ವ, 1 ಗ್ಲಾಸ್ ಸಬ್ಬಕ್ಕಿ, 1 ಗ್ಲಾಸು ರವೆ ತೊಗೊಂಡಿರೋದ್ರಿಂದ 2 ಗ್ಲಾಸ್ ಮೊಸರು ಹಾಕ್ಕೊಳ್ತೀನಿ. ಯಾವ ಗ್ಲಾಸಲ್ಲಿ ನಾನು ಹಾಕ್ಕೊಂಡಿದ್ನೋ ಅದೇ ಗ್ಲಾಸಲ್ಲಿ ಮೊಸರು ಹಾಕ್ಕೋಬೇಕು. 2 ಗ್ಲಾಸ್ಗೆ 2 ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀವು ರಾತ್ರಿ ಮಲಕ್ಕೊಳ್ಳುವ ಅಷ್ಟೊತ್ತಿಗೆ ನೀವು ಸಂಜೆ 7-8 ಗಂಟೆ ಮೇಲೆ ನೀವು ಕಲಸಿಟ್ಬಿಡಬೇಕು. ಬೆಳಗ್ಗೆ ನೀವು ಒಂದು 8 ಗಂಟೆ ಮೇಲೆ ಮಾಡ್ತೀನಿ ಅಂದರೆ ರಾತ್ರಿ ಒಂದು 8-9 ಗಂಟೆ ಆದರೂ ಪರವಾಗಿಲ್ಲ, ಆವಾಗ ಇದನ್ನ ರೆಡಿ ಮಾಡಿ ಇಟ್ಕೋಬೇಕು. ಓವರ್ ನೈಟು ಇದು ನೆನಿಬೇಕು, ಸಬ್ಬಕ್ಕಿದೆಲ್ಲ ಚೆನ್ನಾಗೇ ನೆನಿಬೇಕು. ಹಾಗಾಗಿ ನೀವು ರಾತ್ರಿ ಈಗ ಅಕ್ಕಿ ನೆನೆಯೋಕ್ಕೆ ಇರಲಿಲ್ವಲ್ಲಪ್ಪ ಅಂತ ಯೋಚನೆ ಮಾಡೋದಿಲ್ಲ. ಮತ್ತು ಇದು ಒಂದು ಹೊಸ ತಿಂಡಿ, ಚೆನ್ನಾಗೂ ಇರುತ್ತೆ, ಮಕ್ಕಳಿಗೂ ತುಂಬ ಇದು ಚೆನ್ನಾಗಿ ಇಷ್ಟಪಡ್ತಾರೆ, ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇದು ನಾನು ಕಲಸಿಟ್ಟು ಓವರ್ ನೈಟು ಇಟ್ಟಿದ್ದೀನಿ. ಬೆಳಗ್ಗೆ ಎದ್ದು ನಾನು ಬೆಳಗ್ಗೆ 6 o'clockಗೆ ನಾನು ಇಡ್ಲಿಗೆ ಇಡ್ತಾಯಿದ್ದೀನಿ. ಏಕೆಂದರೆ ನಂದು ಅರ್ಲಿ ಮಾರ್ನಿಂಗೆ ತಿಂಡಿ ಆಗಬೇಕಲ್ಲ, ಸ್ಕೂಲಿಗೆ ಹೋಗೋದ್ರಿಂದ ನಾನು ಬೆಳಗ್ಗೆ 6 ಗಂಟೆ ಅಷ್ಟೊತ್ತಿಗೆಲ್ಲ ನಾನು ಇಡ್ಲಿನ ಇಡ್ತಾಯಿದ್ದೀನಿ. ನೋಡಿ, ಬೆಳಗ್ಗೆ ಅಷ್ಟೊತ್ತಿಗೆ ಹೇಗಾಗಿರುತ್ತೆ ಅಂತ ತೋರಿಸ್ತೀನಿ. ಸ್ವಲ್ಪ ಮೊಸರೆಲ್ಲ ಕುಡಿದು ಗಟ್ಟಿ ಆಗಿರುತ್ತೆ. ಈಗ ಇದಕ್ಕೆ ನೀವು ಇಡ್ಲಿ ಅದಕ್ಕೆ ಮಾಡ್ಕೋಬೇಕು. ಎಷ್ಟು ಅಂದರೆ ಅಕ್ಕಿ ಹಿಟ್ಟು ಥರ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು. ನೋಡಿಕೊಂಡು ನೋಡಿ, ನಾನು ಕಾಫಿ ಗ್ಲಾಸಲ್ಲಿ 1 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಅದಾಗ ಗೊತ್ತಾಗುತ್ತೆ. ಮೊಸರು ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ರವೆ ಸಬ್ಬಕ್ಕಿ ಕೂಡ ನೆಂದು ಗಟ್ಟಿಯಾಗಿರುತ್ತಲ್ವ. ಈಗ ನಾನು ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ತಿದ್ದೀನಿ. ಆದರೆ 1 ಗ್ಲಾಸು ನೀರು ಬೇಕು ಅಂದರೆ ಬೆಳಗ್ಗೆ ನೀವು ಮಜ್ಜಿಗೆ ಥರ ಮಾಡ್ಕೊಂಡು ಬೇಕಾದ್ರೂ ಹಾಕ್ಬೋದು, ಇಲ್ಲಾಂದರೆ ಬರೀ ನೀರು ಹಾಕೇ ಬೇಕಾದ್ರೂ ಕಲಿಸ್ಕೋಬೋದು. ಒಂದು ಇಡ್ಲಿ ಅದಕ್ಕೆ ತೊಗೊಂಡು ನಾನು ತಟ್ಟೆಗೆ ಎಣ್ಣೆ ಸವರ್ಕೋತಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ನೀವು ಎಣ್ಣೆ ಹಾಕದೇ ಇದ್ರೂ ತಡೆಯುತ್ತೆ, ಯಾಕೆಂದರೆ ಮೊಸರು ತಾನೇ, ಹಾಗೆ ಎದ್ದೇಳುತ್ತೆ. ಇದಕ್ಕೆ ನಾನು ಸ್ವಲ್ಪ ಸೋಡಾ ಹಾಕ್ಕೊತಿದ್ದೀನಿ. ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಸೋಡಾ ಹಾಕ್ಕೊಂಡು ಒಂಚೂರು ನೀರು ಹಾಕಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಈನೋ ಅಂಥದ್ದೆಲ್ಲ ಏನು ಜಾಸ್ತಿ ಬೇಕಾಗಲ್ಲ, ಬರೀ ಸೋಡಾ ಸಾಕು. ಒಂದು ಅರ್ಧ ಸ್ಪೂನಷ್ಟು ಸೋಡಾ ಹಾಕಿದ್ರೆ ಸಾಕು, ಸಾಫ್ಟಾಗೇ ಬರುತ್ತೆ. ಈಗ ಇದನ್ನು ನಾನು ಇಡ್ಲಿ ತಟ್ಟೆಗೆ ಹಾಕ್ಕೊಳ್ತೀನಿ. ಹಾಕಿ ನೀವು 10ರಿಂದ ಒಂದು 12 ನಿಮಿಷ ಅಥವಾ 13 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಬೇಯಿಸೋದು ಬೇಕಾಗಲ್ಲ. 10ರಿಂದ ಒಂದು 13 ನಿಮಿಷ ತನಕ
ಬೇಯಕ್ಕಿಟ್ರೆ ನಿಮಗೆ ಇಡ್ಲಿ ರೆಡಿ ಆಗುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಮದುವೆ ಮನೆಗಳಲ್ಲಿ ಇದನ್ನು ತಿಂದಿರ್ತೀರ. ನೋಡಿ ಎಷ್ಟು ನೀಟಾಗಿ ಎದ್ದೇಳುತ್ತೆ, ಏನು ಕಚ್ಕೊಳ್ಳೋದಿಲ್ಲ, ಏನಿಲ್ಲ, ಅಷ್ಟು ಸಾಫ್ಟಾಗಿ ಎದ್ದೇಳುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಮಧ್ಯೇನೂ ಅಷ್ಟೇ ಒಳ್ಳೆ ಗ್ಲಾಸ್ ಟೈಪ್ ಥರ ಸಬ್ಬಕ್ಕಿ ನೀಟಾಗಿ ಕಾಣಿಸ್ತಾ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇಡ್ಲಿ ರೆಡಿ ಆಯಿತು. ಈಗ ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಶೇಂಗಾ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ಹುರ್ಕೊಂಡು ಅದಕ್ಕೊಂದು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊತಿದ್ದೀನಿ. ಶೇಂಗಾ ಬೀಜದ ಏನಪ್ಪ ಅಂದರೆ ನೀವು ಹುರಿದಿದ್ರೆ ಸಿಪ್ಪೆ ತೆಗಿಬೇಕಂತೇನಿಲ್ಲ, ಚಟ್ನಿಗೆ ಒಳ್ಳೆಯದೇ ಅದು. ಹಾಗೆ ಹಾಕ್ಕೊಳ್ಳಿ, ಸಿಪ್ಪೆ ತೆಗಿಯೋದು ಬೇಡ. ಬೇಕು ಅಂದರೆ ತೆಕ್ಕೊಳ್ಳಿ, ನಿಮ್ಮ ಇದು. ಇಲ್ಲದ್ರೆ ಏನು ತೆಗಿಯೋದು ಬೇಡ. ನಾನು ತೆಗಿಯೋಕ್ಕೆ ಹೋಗಲ್ಲ, ಚಟ್ನಿಗೆಲ್ಲ ಹಾಗೆ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ, ಹಸಿಮೆಣ್ಸಿನ್ಕಾಯಿ, ಉಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಅದರಲ್ಲೂ ಇಡ್ಲಿಗೆ ಈ ಶೇಂಗಾ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮಗೆ. ಒಂದ್ಸಲಿ ಈ ಚಟ್ನಿ ಮಾಡಿ, ಆಮೇಲೆ ಪದೇ ಪದೇ ಇದೇ ಮಾಡ್ತಾನೆ ಇರ್ತೀರ. ಇದಕ್ಕೊಂಚೂರು ಇಂಗು, ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ ಸಬ್ಬಕ್ಕಿ ಇಡ್ಲಿ ರೆಡಿ ಆಯಿತು. ಸಾಬುದಾನ ಇಡ್ಲಿ ಅಂತ ಕೂಡ ಹೇಳ್ತಾರೆ. ಫ್ರೆಂಡ್ಸ್, ಇದು ನಿಮಗೆ ಇಷ್ಟ ಆಗಿದೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ನೋಡ್ತಾಯಿರಿ. ನೋಡಿ ಎಷ್ಟು ಸಾಫ್ಟಾಗಿದೆ. ಅದರಲ್ಲೂ ಚಟ್ನಿಗೂ ಇಡ್ಲಿಗೂ ಕಾಂಬಿನೇಷನ್ ಅಂತೂ ಸೂಪರ್, ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ಫ್ರೆಂಡ್, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.